ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ 1 ವರ್ಷದಿಂದ ತಾರಕಕ್ಕೇರಿತ್ತು ಕುರ್ಚಿ ಕಾಳಗ. ಎನಿವೆ ಅದಕ್ಕೆ ಬ್ರೇಕ್ ಬೀಳ್ತಾ ಇದೆ. ಸೋನಿಯಾ ಜೊತೆ ಮಾತುಕತೆಯ ಬಳಿಕ ಸಿಎಂಗೆ ರಾಜೀನಾಮೆ ಕೊಡಿ ಅಂತ ಸೂಚನೆ ನೀಡಲಾಯಿತಂತೆ. ಸಿಎಂ ಸಿದ್ದರಾಮಯ್ಯನವರಿಗೆ ರಾಜೀನಾಮೆಗೆ ಸೂಚನೆ ಕೊಟ್ಟಿದ್ದು ಕೂಡ ರಾಹುಲ್ ಗಾಂಧಿ ಅವರು ಹೇಳಿದ ಮೇಲೆ ಎರಡು ಮಾತಿಲ್ಲ, ಒಪ್ಕೊಂಡ್ಬಿಟ್ರಂತೆ ಸಿದ್ದರಾಮಯ್ಯನವರು. ರಾಜ್ಯಪಾಲರನ್ನ ಭೇಟಿ ಮಾಡಿ ರಾಜೀನಾಮೆಯನ್ನ ಸಿದ್ದರಾಮಯ್ಯನವರು ಸಲ್ಲಿಸ್ತಾರೆ ನಾಳೆ ಅಧಿಕೃತವಾಗಿ. ಹಾಗಾದ್ರೆ ನಿನ್ನೆ ರಾಹುಲ್ ಗಾಂಧಿ ಮತ್ತು ಸಿದ್ದರಾಮಯ್ಯನವರು ಭಾಗಿಯಾದಂತಹ ಸಭೆಯಲ್ಲಿ 1-to-1 ಮೀಟಿಂಗು, ಸಪರೇಟ್ ಮೀಟಿಂಗ್ ಎಲ್ಲ ಆಯ್ತಲ್ಲ, ಆ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಯ್ತು? ರಾಹುಲ್ ಗಾಂಧಿ ಮತ್ತು ಸಿದ್ದರಾಮಯ್ಯನವರ ಟಾಕ್ ಸೀಕ್ರೆಟ್ ಅನ್ನ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ. 1 ವರ್ಷ ಆಗಿತ್ತು, ನಾ ಕೊಡೆ ನೀ ಬಿಡಿ ಅನ್ನುವಂತ ಪರಿಸ್ಥಿತಿ ಕಾಂಗ್ರೆಸ್ ಪಾಳ್ಯದಲ್ಲಿ ಸಿಎಂ ಕುರ್ಚಿಗೆ ಸಂಬಂಧಪಟ್ಟಂತೆ ಹಗ್ಗ ಜಗ್ಗಾಟಗಳು ಆಗ್ತಾನೆ ಇತ್ತು. ಇಬ್ಬರು ನಾಯಕರು ಬಹಿರಂಗವಾಗಿ ಹೇಳಿಕೊಳ್ಳದೇ ಇದ್ರು ಕೂಡ ಅವರ ಆಪ್ತರು ಹೋದಲ್ಲಿ ಬಂದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮುಂದಿನ ಸಿಎಂ ಅನ್ನುವಂತ ಘೋಷಣೆಗಳನ್ನ ಕೂಗ್ತಾ ಇದ್ರು. ಸಿದ್ದರಾಮಯ್ಯನವರು ಪೂರ್ಣಾವಧಿ ಸಿಎಂ ಅಂತ ಅವರ ಆಪ್ತರು ಜಪ ಮಾಡ್ತಾ ಇದ್ರು. ಇದೆಲ್ಲದರ ಮಧ್ಯೆ ನಿನ್ನೆ ಆಗಿರುವಂತಹ ಮೀಟಿಂಗ್ ಇದೆಯಲ್ಲ, ಎಲ್ಲ ಗೊಂದಲಗಳಿಗೆ ತೆರೆ ಎಳೆಯುವಂತಹ ಪ್ರಯತ್ನ ಆಯಿತು. ಪ್ರಮುಖವಾಗಿ ರಾಹುಲ್ ಗಾಂಧಿ ಮತ್ತು ಸಿದ್ದರಾಮಯ್ಯನವರು ಭಾಗಿಯಾದಂತಹ ಸಭೆಯಲ್ಲಿ ಚರ್ಚೆ ಆದಂತಹ ವಿಚಾರ ಏನು? ರಾಜ್ಯಸಭೆ ಸದಸ್ಯರಾಗಿ ರಾಷ್ಟ್ರ ರಾಜಕಾರಣಕ್ಕೆ ಬನ್ನಿ, ನಿಮ್ಮ ಅವಶ್ಯಕತೆ ತುಂಬಾ ಇದೆ ಅಂತ ರಾಹುಲ್ ಗಾಂಧಿ ಅವರು ಹೇಳಿದ್ರಂತೆ. ರಾಷ್ಟ್ರ ರಾಜಕಾರಣದಲ್ಲಿ ದಯವಿಟ್ಟು ನನಗೆ ಆಸಕ್ತಿ ಇಲ್ಲ, ಫೋರ್ಸ್ ಮಾಡಬೇಡಿ ಅಂತ ಸಿದ್ದರಾಮಯ್ಯನವರು ಹೇಳಿದ್ರು ಅಂತ ಮರು ಚಿಂತನೆ ಮಾಡಿ ಒಂದ್ ಸ್ವಲ್ಪ ಸಮಯ ತಗೊಳ್ಳಿ, ಅದ್ರ ಬಗ್ಗೆ ಸ್ವಲ್ಪ ಒಲವು ತೋರಿಸಿ ಅಂತ ಕೇಳ್ಕೊಂಡ್ರು ರಾಹುಲ್ ಗಾಂಧಿ ಅವರು. 2-3 ದಿನದಲ್ಲಿ ಹೇಳ್ತೀನಿ ಅಂತ ಸಿದ್ದರಾಮಯ್ಯನವರು ಸೈಲೆಂಟ್ ಆದ್ರಂತೆ ಈ ಸಭೆಯಲ್ಲಿ. ಇದೇ ವೇಳೆ ನಾಯಕತ್ವ ಬದಲಾವಣೆ ಕುರಿತು ನಿಮ್ಮ ನಿಲುವು ತಿಳಿಸಬೇಕು ಅಂತ ಸೂಚನೆ ಕೊಟ್ಟರು ರಾಹುಲ್ ಗಾಂಧಿ. ತಾವೇ ನಿರ್ಧಾರ ತಗೊಳ್ಬೇಕು ಅಂತ ಸಿದ್ದರಾಮಯ್ಯನವರು ಹೇಳಿದ್ರಂತೆ. ನೀವೇನ್ ನಿರ್ಧಾರ ತಗೊಳ್ತೀರೋ ಅದಕ್ಕೆ ನಾವು ಬದ್ಧರು ಅಂತ. ಬಳಿಕ ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿರನ್ನ ಭೇಟಿ ಆದ್ರಂತೆ ರಾಹುಲ್ ಗಾಂಧಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಿದ್ದಾರೆ, ಸಲಹೆ ಪಡೆದುಕೊಂಡಿದ್ದಾರೆ. ಬಳಿಕ ಸಿಎಂ ಹುದ್ದೆಯನ್ನ ತ್ಯಜಿಸಿ ಅದರಿಂದ ಕೆಳಗಿಳಿರಿ ಅಂತ ರಾಹುಲ್ ಗಾಂಧಿ ಅವರು ಬಂದು ಈ ಸಭೆಯಲ್ಲಿ ಸೂಚನೆ ಕೊಟ್ಟರು ಅಂತ ಹೇಳಲಾಗ್ತಾ ಇದೆ. ವರಿಷ್ಠರ ಸೂಚನೆಗೆ ರಾಹುಲ್ ಗಾಂಧಿ ಈ ವಿಚಾರಗಳನ್ನ ಪ್ರಸ್ತಾಪ ಮಾಡ್ದಂಗೆ ಸಿದ್ದರಾಮಯ್ಯನವರು ಒಪ್ಕೊಳ್ತಾರೆ. ಅಲ್ಲಿಗೆ ಅವರ ಡಿಮ್ಯಾಂಡ್ಸ್ಗಳು ಏನಿತ್ತು ಆ ಡಿಮ್ಯಾಂಡ್ಸ್ಗಳನ್ನ ಪ್ರಸ್ತಾಪ ಮಾಡ್ತಾರೆ. ರಾಜ್ಯಸಭೆ ಚುನಾವಣೆ ಮುಗಿಲಿ ಅಂತ ಡಿಸಿಎಂ ಹುದ್ದೆ ಬಗ್ಗೆ ತಮ್ಮ ಅಭಿಪ್ರಾಯ ತಿಳಿಸಿ ಅಂತ ಇರೋ ವಿಚಾರಗಳು ಬಂತಂತೆ. ಎಲ್ಲ ಹಿರಿಯ ಮಂತ್ರಿಗಳನ್ನ ಕೈ ಬಿಡೋದಾಗಿ ವರಿಷ್ಠರು ಮಾಹಿತಿ ಕೊಟ್ಟಿದ್ದಾರಂತೆ. ಹಿರಿಯರನ್ನ ಕೈ ಬಿಟ್ರೆ ಸಮಸ್ಯೆ ಆಗುತ್ತೆ ಅಂತ ಸಿದ್ದರಾಮಯ್ಯನವರು ಹೇಳ್ತಾರೆ, ಮನವರಿಕೆ ಮಾಡ್ತಾರೆ ರಾಹುಲ್ ಗಾಂಧಿ ಅವರನ್ನ. ಹಿಂದುಳಿದ ವರ್ಗಗಳ ಮೇರು ನಾಯಕನಾದ ನೀವು ರಾಷ್ಟ್ರ ರಾಜಕಾರಣಕ್ಕೆ ಬರಬೇಕು ಅನ್ನೋದೇ ಮೊದಲ ಡಿಮ್ಯಾಂಡ್ ಆಗಿತ್ತು ರಾಹುಲ್ ಗಾಂಧಿ ಅವರದು. ನೀವು ಬಂದ್ಬಿಡಿ ರಾಷ್ಟ್ರ ರಾಜಕಾರಣಕ್ಕೆ ಅಂತ, ರಾಜ್ಯಸಭೆ ಸದಸ್ಯರಾಗ್ಬಿಡಿ ಅಂತ ಒಂದು ಆಫರ್ ಕೊಡ್ತಾರೆ. ನೋ, ರಾಷ್ಟ್ರ ರಾಜಕಾರಣದಲ್ಲಿ ನನಗೆ ಇಂಟ್ರೆಸ್ಟು ಇಲ್ಲ, ಬರೋ ಆಸಕ್ತಿನೂ ಇಲ್ಲ ಅಂತ ಸಿದ್ದರಾಮಯ್ಯನವರು ಕ್ಲಾರಿಟಿ ಕೊಡ್ತಾರೆ ಈ ಸಭೆಯಲ್ಲಿ. ಮರು ಚಿಂತನೆ ಮಾಡಿ, ಸ್ವಲ್ಪ ಸಮಯ ತಗೊಳ್ಳಿ, ಕಾಲಾವಕಾಶ ತಗೊಂಡು ಯೋಚನೆ ಮಾಡಿ ಹೇಳಿ, ಕಾರಣ ನಿಮ್ಮ ಅವಶ್ಯಕತೆ ಪಕ್ಷಕ್ಕೂ ಇದೆ, ರಾಷ್ಟ್ರ ಮಟ್ಟದಲ್ಲೂ ಇದೆ ಅಂತ ಹೇಳ್ತಾರೆ. 2-3 ದಿನ ಸಮಯ ತಗೊಂಡು ನನ್ನ ನಿರ್ಧಾರ ತಿಳಿಸ್ತೀನಿ ಅಂತ ಸಿದ್ದರಾಮಯ್ಯನವರು ಕೂಡ ಹೇಳಿದ್ರಂತೆ. ಇದೇ ವೇಳೆ ನಾಯಕತ್ವ ಬದಲಾವಣೆ ಕುರಿತು ತಮ್ಮ ನಿಲುವು ತಿಳಿಸಬೇಕು ಅಂತ ಹೇಳಿದಾಗ ನೀವೇನ್ ನಿರ್ಧಾರ ತಗೊಳ್ತೀರೋ ಅದಕ್ಕೆ ನಾನು ಬದ್ಧ ಅಂತ ಸಿದ್ದರಾಮಯ್ಯನವರು ಹೇಳಿದ್ರು ಈ ಸಭೆಯಲ್ಲಿ. ಅದಾದ ಬಳಿಕನೇ ರಾಹುಲ್ ಗಾಂಧಿ ಅವರು ಸೋನಿಯಾ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಅವರ ಜೊತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಿ ತೀರ್ಮಾನಕ್ಕೆ ಬಂದಿದ್ದಾರೆ ಅಂತ ಹೇಳಲಾಯಿತು. ಆ ತೀರ್ಮಾನವನ್ನ ಸಭೆಯಲ್ಲಿ ಪ್ರಕಟ ಮಾಡ್ತಾರೆ, ನೀವು ಸಿಎಂ ಸ್ಥಾನದಿಂದ ಕೆಳಗಿಳಿದು ಬಿಡಿ ಅಂತ. ಅದಕ್ಕೆ ಓಕೆ ಅಂದಿದ್ದಾರೆ ಸಿದ್ದರಾಮಯ್ಯ. ವರಿಷ್ಠರ ಸೂಚನೆಗೆ ರಾಹುಲ್ ಗಾಂಧಿ ಎದುರು ಸಮ್ಮತಿ ಕೊಟ್ರಂತೆ ಸಿದ್ದರಾಮಯ್ಯನವರು. 2 ಮಾತಾಡದೆ ಯತೀಂದ್ರ, ಪ್ರಿಯಾಂಕಾ ಖರ್ಗೆ ಅಲ್ಪಸಂಖ್ಯಾತ ನಾಯಕ ಸೇರಿ 4ವರಿಗೆ ಡಿಸಿಎಂ ಆಫರ್ ನೀಡಲಾಯಿತು. ಅಂದ್ರೆ ಇವರು ಷರತ್ತು ಕೂಡ ಇದ್ದಿದ್ದು ಅದೇ, ರಾಜ್ಯಸಭೆ ಚುನಾವಣೆ ಮುಗಿಲಿ ಅಂತ ಡಿಸಿಎಂ ಹುದ್ದೆ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಬೇಕು ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಒಟ್ಟಿನಲ್ಲಿ 4 ಡಿಸಿಎಂ ಹುದ್ದೆ ಬೇಕು ಅನ್ನುವಂಥ ಡಿಮ್ಯಾಂಡ್ ಇದೆ. ಎಲ್ಲ ಸಮುದಾಯದವ್ರಿಗೂ ಕೂಡ ಡಿಸಿಎಂ ಹುದ್ದೆ ಹಂಚಿಕೆ ಆಗಬೇಕು ಅನ್ನುವಂಥ ಡಿಮ್ಯಾಂಡ್ ಅನ್ನ ಇಟ್ಟಿದ್ದಾರೆ. ಜೊತೆಗೆ ಸಂಪುಟ ಕಂಪ್ಲೀಟ್ ರೀಶಫಲ್ ಆದಂತಹ ಸಂದರ್ಭದಲ್ಲಿ ಹಿರಿಯರನ್ನ ಕೈ ಬಿಡುವ ನಿರ್ಧಾರ ವರಿಷ್ಠರಿಗಿದೆ ಅಂತ. ಬಟ್ ಎಲ್ಲಾ ಹಿರಿಯರನ್ನ ತೆಗೆದು ಹಾಕಿದ್ರೆ ಕಷ್ಟ ಆಗುತ್ತೆ ಪಕ್ಷಕ್ಕೆ, ನೋ ಹಾಗೆ ಮಾಡಬೇಡಿ ಅಂತ ಹೇಳಿದ್ದಾರಂತೆ. ಗೊತ್ತಿಲ್ಲ, ಸಿದ್ದರಾಮಯ್ಯನವರ ಸಲಹೆ ಸೂಚನೆಯ ಮೇರೆಗೆ ಮುಂದಿನ ಬೆಳವಣಿಗೆಗಳು ಆಗುತ್ತೆ ಅಂತ ನಿರೀಕ್ಷೆ ಇದೆ. ಕಂಪ್ಲೀಟ್ ಆಗಿ ಸಿದ್ದರಾಮಯ್ಯನವರನ್ನ ಕಡೆಗಣನೆ ಮಾಡಿ ಏಕ ಪಕ್ಷೀಯ ನಿರ್ಧಾರಗಳು ಖಂಡಿತ ಆಗೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಸಿದ್ದರಾಮಯ್ಯನವರ ಸಲಹೆ ಸೂಚನೆಗಳನ್ನ ಪಡ್ಕೊಂಡು ಒಂದಷ್ಟು ಇಂಪ್ಲಿಮೆಂಟ್ ಆಗಬಹುದು ಪಕ್ಷದಲ್ಲಿ ಅಂತ